ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದ್ ಕಡೆ ಮಧ್ಯ ಏಷ್ಯಾದಲ್ಲಿ ಇರಾನ್ ವಿರುದ್ಧ ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತಾ ಇರುವಾಗಲೇ ಇರಾನ್ಗೆ ಸಹಾಯ ಮಾಡೋದಕ್ಕೆ ಚೈನಾ ಹಾಗೂ ಉತ್ತರ ಕೊರಿಯಾಗಳು ಸಿದ್ಧ ಆಗಿವೆ. ಮತ್ತೊಂದ್ ಕಡೆ ರಷ್ಯಾ ಕೂಡ ಇರಾನ್ಗೆ ಬೇಕಾದ ನೆರವನ್ನು ಕೊಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಂತ ಇವ್ರು ಯಾರು ಇರಾನ್ ಪರ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಮಧ್ಯಪ್ರಾಚ್ಯಕ್ಕೇನು ಬರೋದೂ ಇಲ್ಲ, ತಮ್ಮ ಸೇನೆಯನ್ನು ಕಳಿಸೋದಿಲ್ಲ. ಹಾಗೆ ಇರಾನನ್ನ ನಡು ನೀರಲ್ಲಿ ಕೈಬಿಟ್ಟು ನಿಮ್ಮ ಹಣೆ ಬರಹ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಕೂಡ ಇಲ್ಲ. ತಮ್ಮ ಗಡಿಗಳಲ್ಲೇ ತಮ್ಮ ಸೇನೆಗಳನ್ನು ಇಟ್ಕೊಂಡು ಇರಾನ್ನ ನೆರವಿಗೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಚೈನಾ ಹಾಗೂ ಉತ್ತರ ಕೊರಿಯಾಗಳು ಏನು ಮಾಡೋದಕ್ಕೆ ಹೋಗ್ತಾ ಇವೆ? ಇದರಿಂದ ಅಮೆರಿಕ ಹೇಗೆ ಡಿಸ್ಟರ್ಬ್ ಆಗುತ್ತೆ? ಇರಾನಿಗೆ ಯಾವ ರೀತಿ ನೆರವು ಸಿಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ದೊಡ್ಡಣ್ಣ ಅನ್ನಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಈಗ ನೋಡಿ, ಅಮೆರಿಕ ಇಡೀ ಜಗತ್ತಿನ ತುಂಬ ತಾನು ಪ್ರಭಾವಶಾಲಿ ಆಗಿರಬೇಕು ಅಂತ ಬಯಸುತ್ತೆ. ತನಗೆ ಯಾರು ಕಾಂಪಿಟೇಟರ್ಗಳು ಇರಬಾರ್ದು ಅಂತ ಅಂದ್ಕೊಳ್ಳುತ್ತೆ. ಅದಕ್ಕಾಗಿ ಅವರು ಯಾವ ಭಾಗದಲ್ಲಿ ಬೇಕಾದರೂ ಯುದ್ಧ ಮಾಡ್ತಾರೆ. ಜಗತ್ತಿನ ಎಲ್ಲ ಸಾಗರಗಳಲ್ಲೂ ಅಮೆರಿಕದ ನೌಕಾಪಡೆಯ ಅಸ್ತಿತ್ವ ಇದೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಮಾಡ್ಕೊಂಡ್ರೆ ಅಲ್ಲಿ ಅಮೆರಿಕ ಇರತ್ತೆ. ಚೈನಾ ವಿರುದ್ಧ ಕೊರಿಯಾಗಳ ನಡುವೆ ಜಪಾನ್ ಜೊತೆಗೆ ಹೀಗೆ ಎಲ್ಲೆಲ್ಲೂ ಅಮೆರಿಕಾನೇ. ಹಾಗೆ ಇದರಿಂದ ಅವರಿಗೆ ಸಾಕಷ್ಟು ಬಾರಿ ಮುಜುಗರಗಳು, ಸಮಸ್ಯೆಗಳು ಆಗೋದು ಕೂಡ ಉಂಟು. ಈಗ ನೋಡಿ, ರಷ್ಯಾ ವಿರುದ್ಧ ಅಮೆರಿಕ ಯುಕ್ರೇನ್ಗೆ ಸಹಾಯ ಮಾಡ್ತಾ ಇತ್ತು. ಆ ಯುದ್ಧವನ್ನು ಯಾರು ಗೆಲ್ಲೋದಿಕ್ಕೆ ಸಾಧ್ಯವಾಗದ ಹಾಗೆ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳು ಯುಕ್ರೇನ್ನ ಬೆನ್ನಿಗೆ ನಿಂತಿದ್ವು. ಆದ್ರೆ ಈಗ ಇರಾನ್ ಯುದ್ಧ ಶುರುವಾದ ಮೇಲೆ ಪುತಿನ್ ಮುಖದಲ್ಲಿ ನಗು ಮೂಡ್ತಾ ಇದೆ. ಜೆಲೆನ್ಸ್ಕಿ ಅನಾಥರಾದಂತೆ ಕಾಣ್ತಾ ಇದ್ದಾರೆ. ತೈಲ ಮಾರಾಟದಿಂದ ಹಿಡಿದು ಎಲ್ಲದರಲ್ಲೂ ರಷ್ಯಾ ಈಗ ಗೆಲ್ತಾ ಹೋಗ್ತಾ ಇದೆ. ಮೊನ್ನೆ ಇರಾನಿನ ವಿದೇಶಾಂಗ ಸಚಿವ ಅರ್ಗಾಚಿ ರಷ್ಯಾದ ತೈಲವನ್ನು ನಿರ್ಬಂಧಿಸಿದ್ದ. ಅದನ್ನ ಖರೀದಿ ಮಾಡಿದ್ರೆ ಸ್ಯಾಂಕ್ಷನ್ಸ್ ಅನ್ನು ಹೇರ್ತೀವಿ ಅಂತ ಹೆದರಿಸ್ತಾ ಇದ್ದ ಅಮೆರಿಕ ಈಗ ಭಾರತ ಸೇರಿದಂತೆ ಸಾಕಷ್ಟು ದೇಶಗಳನ್ನ ರಷ್ಯಾದ ತೈಲ ಖರೀದಿ ಮಾಡಿ ಅಂತ ಅಂಗಲಾಚುತ್ತಾ ಇದೆ, ಬೇಡ್ತಾ ಇದೆ ಅಂತ ಹೇಳಿದ್ದಾರೆ. ಅದು ಸುಳ್ಳು ಕೂಡ ಏನಲ್ಲ. ರಷ್ಯಾದ ತೈಲವನ್ನು ಈಗಲೂ ಜಗತ್ತು ಖರೀದಿ ಮಾಡದೇ ಇದ್ರೆ ತೈಲ ಸಂಕಷ್ಟ ಉಂಟಾಗುತ್ತೆ. ಹೀಗಾಗಿ ರಷ್ಯಾ ತೈಲಕ್ಕೆ ಅಮೆರಿಕಾನೇ ಮಾರ್ಕೆಟಿಂಗ್ ಮಾಡ್ತಾ ಇದೆ. ಅಲ್ಲಿ ಕೂಡ ಪುತಿನ್ ಗೆಲ್ತಾ ಇದ್ದಾರೆ. ಇನ್ನು ರಷ್ಯಾದ ಗೆಲುವಿಗೆ ಇಷ್ಟೊಂದು ಸಹಾಯ ಮಾಡ್ತಾ ಇರೋ ಇರಾನಿಗೆ ಪುತಿನ್ ಕೂಡ ಏನಾದರೂ ಮಾಡಬೇಕಲ್ಲ. ಇಲ್ಲಿ ಇರಾನ್ ಯುದ್ಧ ಬೇಗ ಮುಗಿದು ಹೋದರೆ ಮತ್ತೆ ಅಮೆರಿಕಾದ ದೃಷ್ಟಿ ರಷ್ಯಾ ಯುಕ್ರೇನ್ ಕಡೆಗೆ ಬೀಳುತ್ತೆ. ಸೊ ಹಾಗಾಗಬಾರ್ದು ಅಂದರೆ ಈ ಸಂಘರ್ಷ ಮತ್ತಷ್ಟು ದಿನಗಳ ಕಾಲ ಮುಂದುವರಿಬೇಕು. ಅಮೆರಿಕಾಗೂ ಒಂದಷ್ಟು ನಷ್ಟ ಆಗಬೇಕು. ಹೀಗಾಗಿ ರಷ್ಯಾ ಇರಾನಿಗೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ. ಎಲ್ಲಿ ದಾಳಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರೋದು ರಷ್ಯಾ. ಅಮೆರಿಕಾದ ಸೇನೆಯ ಚಲನವಲನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು ರಷ್ಯಾ. ಹಾಗೆ ಚೈನಾ ಕೂಡ ಇಲ್ಲಿ ತನ್ನದೇ ಆದ ಆಟ ಕಟ್ಟಿದೆ. ಅವರು ಇರಾನ್ನ ಪರ ನೇರವಾಗಿ ಮಾತಾಡೋದಕ್ಕಿನ್ನೂ ಹೋಗ್ತಾ ಇಲ್ಲ. ಯಾಕೆಂದ್ರೆ ಹಾಗೆ ಮಾಡಿದ್ರೆ ಗಲ್ಫ್ ದೇಶಗಳು ಸಿಟ್ಟಾಗತ್ವೆ. ಈ ಕಾರಣಕ್ಕೆ ಮೊದಲು ಚೈನಾ ಸ್ವಲ್ಪ ಡಿಫೆನ್ಸ್ ಗೇಮ್ ಅನ್ನ ಆಡ್ತಾ ಇತ್ತು. ಆದ್ರೆ ಮೊನ್ನೆ ಚೈನಾದ ವಿದೇಶಾಂಗ ಇಲಾಖೆ ಇರಾನ್ ಅರಬ್ ದೇಶಗಳ ಮೇಲೆ ಮಾಡಿರೋ ದಾಳಿಯನ್ನ ತೀವ್ರವಾಗಿ ಖಂಡಿಸಿತು. ಹಾಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ಕೂಡ ಚೈನಾ ಖಂಡಿಸಿದೆ. ಇರಾನ್ ಮೇಲಿನ ದಾಳಿಯನ್ನು ಅಮೆರಿಕ ತಕ್ಷಣ ನಿಲ್ಲಿಸಬೇಕು ಅಂತ ಚೈನಾ ಒತ್ತಾಯವನ್ನು ಮಾಡಿದೆ. ಹಾಗೆ ಇರಾನ್ನ ಅಭಿವೃದ್ಧಿಗೆ ಮತ್ತು ಅವರ ಯುದ್ಧೇತರ ಅಗತ್ಯಗಳಿಗಾಗಿ ಒಂದಷ್ಟು ಆರ್ಥಿಕ ಅನುದಾನವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಚೈನಾ ಹೇಳಿದೆ. ಇನ್ನು ಚೈನಾದ ಸ್ಪೈ ಹಡಗುಗಳು ಅರಬ್ಬಿ ಸಮುದ್ರದಲ್ಲಿವೆ. ಅವು ಅಮೆರಿಕ ಹಾಗೂ ಇಸ್ರೇಲಿನ ದಾಳಿಗಳ ಕುರಿತಾದ ಮಾಹಿತಿಯ ಜೊತೆಗೆ ಇರಾನ್ಗೆ ಪ್ರತಿದಾಳಿ ಮಾಡೋದಕ್ಕೆ ಬೇಕಾದ ಮಾಹಿತಿಯನ್ನ, ಹಾಗೆ ಅಮೆರಿಕ ಸೇನೆಯ ಮೂವ್ಮೆಂಟ್ ಕುರಿತಾದ ಮಾಹಿತಿಗಳನ್ನ ಒದಗಿಸ್ತಾ ಇದೆ. ಇದೆಲ್ಲದರ ಜೊತೆ ಈಗ ಮತ್ತೊಂದು ದೊಡ್ಡ ಸಹಾಯವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಚೈನಾ ಜೊತೆ ಉತ್ತರ ಕೊರಿಯಾ ಕೂಡ ಕೈ ಜೋಡಿಸ್ತಾ ಇದೆ. ಗೆಳೆಯರೆ, ಚೈನಾಗೆ ತೈವಾನ್ ಜೊತೆ ಸಂಘರ್ಷ ಇರೋದು ನಿಮಗೆ ಗೊತ್ತಿದೆ. ಹಾಗೆ ಜಪಾನ್ ಜೊತೆ ಕೂಡ ಅವರಿಗೊಂದಷ್ಟು ದ್ವೀಪಗಳಿಗೆ ಸಂಬಂಧಪಟ್ಟ ಹಾಗೆ ವಿವಾದಗಳಿವೆ. ಇನ್ನು ಕಳೆದ ವರ್ಷ ಚೈನಾ ತೈವಾನನ್ನು ಸುತ್ತುವರಿಯುವ ಮೂಲಕ ಅಲ್ಲೊಂದು ಆತಂಕವನ್ನು ಉಂಟು ಮಾಡಿದ ಕೂಡಲೇ ತೈವಾನಿನ ಬೆಂಬಲಕ್ಕೆ ಅಮೆರಿಕಾಗಿಂತ ಜೋರಾಗಿ ಬಂದು ನಿಂತಿದ್ದು ಜಪಾನ್ ತನ್ನ ಸೆಂಕಾಕು ದ್ವೀಪಗಳಲ್ಲಿ ಮಿಸೈಲ್ಗಳನ್ನು ಜೋಡಿಸಿ ಚೈನಾಗೆ ನೇರವಾಗಿ ಧಮಕಿಯನ್ನು ಕೊಡ್ತು. ಅಫ್ಕೋರ್ಸ್ ಅಲ್ಲಿ ಚೈನಾಗೆ ತೈವಾನ್ ಮೇಲೆ ದಾಳಿ ಮಾಡುವ ಉದ್ದೇಶ ಏನಿರಲಿಲ್ಲ. ಜಸ್ಟ್ ಅವರು ಆ ಸಮುದ್ರದಲ್ಲಿ ತಮ್ಮ ತಯಾರಿಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಒಂದು ನಾವೆಲ್ ಬ್ಯಾರಿಕೇಡ್ ಎಕ್ಸರ್ಸೈಸ್ ಅನ್ನು ಮಾಡಿದ್ರು. ಅಲ್ಲಿಗೆ ಅದು ನಿಂತು ಹೋಯ್ತು. ಆದರೆ ಈಗ ಮತ್ತೆ ಚೈನಾ ತೈವಾನ್ ಸಮೀಪ ತನ್ನ ಹಡಗುಗಳನ್ನು ನಿಲ್ಲಿಸೋದಿಕ್ಕೆ ಶುರು ಮಾಡಿದೆ. ನೂರಾರು ಮೀನುಗಾರಿಕಾ ಹಡಗುಗಳು ತೈವಾನ್ ಸಮೀಪ ಮಿಲಿಟರಿ ಗ್ರೇಡ್ ಲೇಔಟ್ ಅನ್ನ ರಚನೆ ಮಾಡಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಉತ್ತರ ಕೊರಿಯಾ ತನ್ನ ಮಿಸೈಲ್ ಒಂದನ್ನು ಜಪಾನ್ನ ಕಡೆಗೆ ಹಾರಿಸಿದೆ. ಗೆಳೆಯರೆ, ಇಲ್ಲಿ ಅಮೆರಿಕ ಹಾಗೂ ದಕ್ಷಿಣ ಕೊರಿಯಾಗಳು ಸಮುದ್ರದಲ್ಲಿ ನೌಕಾಭ್ಯಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಪ್ಯಾಂಗಾಂಗ್ನಿಂದ ಉತ್ತರ ಕೊರಿಯಾ ಮಿಸೈಲ್ ಲಾಂಚ್ ಮಾಡಿದೆ. ಇದು ಯಾರನ್ನು ಟಾರ್ಗೆಟ್ ಮಾಡಿ ಹಾರಿಸಿದ ಮಿಸೈಲ್ ಅಲ್ಲ. ಹಾಗೆ ಇದು ಪೂರ್ವಕ್ಕೆ ಅಂದರೆ ಜಪಾನ್ ಕಡೆಗೆ 350 ಕಿಲೋಮೀಟರ್ ಹಾರಿದೆ. ಅಲ್ಲಿ ಜಪಾನಿನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನಿಂದ ಹೊರಗೆ ಸಮುದ್ರದಲ್ಲಿ ಈ ಮಿಸೈಲ್ ಬಿದ್ದಿದೆ. ಇನ್ನು ಚೈನಾ ತೈವಾನ್ನ ಸುತ್ತ ಮಾಡ್ತಾ ಇರೋದು ಒಂಥರ ಗ್ರೇ ಝೋನ್ ಟ್ಯಾಕ್ಟಿಕ್ಸ್ನ ಭಾಗದ ಹಾಗೆ ಕಾಣ್ತಾ ಇದೆ.
ಇಲ್ಲಿ ಯುದ್ಧ ನೌಕೆಗಳಿಗಿಂತ ಫಿಶಿಂಗ್ ನೌಕೆಗಳನ್ನು ಚೈನಾ ಬಳಸ್ತಾ ಇದೆ. 100 ಮೀನುಗಾರಿಕಾ ನೌಕೆಗಳು ತೈವಾನ್ನ ಸುತ್ತ ಗಸ್ತು ತಿರುಗೋದಿಕ್ಕೆ, ಯುದ್ಧ ವ್ಯೂಹದ ರೀತಿಯಲ್ಲಿ ಒಂದು ವ್ಯೂಹವನ್ನು ರಚಿಸಿಕೊಂಡು ನಿಲ್ಲೋದಿಕ್ಕೆ ಶುರು ಮಾಡುತ್ತವೆ. ಹಾಗೆ ಗಂಟೆಗಟ್ಟಲೆ ನಿಂತು ಬಿಡುತ್ತವೆ. ಇದು ತೈವಾನಿನ ಆತಂಕವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಅಲ್ಲ, ಇಲ್ಲಿ ಮೀನುಗಾರಿಕಾ ನೌಕೆಗಳು ಬಂದು ನಿಂತರೆ ತೈವಾನ್ ಯಾಕೆ ಆತಂಕಗೊಳ್ಳಬೇಕು ಅಂತ ಅನ್ಸೋದು ಸಹಜ. ಆದ್ರೆ ಇಲ್ಲಿ ಚೈನಾದಲ್ಲಿ ಯುದ್ಧ ನೌಕೆಗಳಿಗೂ ಮೀನುಗಾರಿಕಾ ನೌಕೆಗಳಿಗೂ ತುಂಬಾ ಸಣ್ಣ ವ್ಯತ್ಯಾಸ ಇದೆ. ಸಾಂಪ್ರದಾಯಿಕ ನೌಕಾಪಡೆಯ ಹಾಗೆ ಮೀನುಗಾರಿಕಾ ನೌಕೆಗಳು ದೊಡ್ಡ ಆಯುಧಗಳನ್ನ ಇಟ್ಕೊಂಡಿರುವುದಿಲ್ಲ, ದೊಡ್ಡ ಹಡಗುಗಳು ಅವು ಆಗಿರೋದಿಲ್ಲ. ಅದರಲ್ಲಿ PLA ಅಂದ್ರೆ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಸೈನಿಕರೂ ಇರೋದಿಲ್ಲ. ಆದರೆ ಅವುಗಳಲ್ಲಿನ ಮೀನುಗಾರರಿಗೆ ಕೂಡ PLA ನೌಕಾಪಡೆಯ ಯೋಧರಿಗೆ ಕೊಡಬೇಕಾದ ಬೇಸಿಕ್ ತರಬೇತಿಯನ್ನು ಕೊಟ್ಟಿದೆ. ಆ ಸಣ್ಣ ಮೀನುಗಾರಿಕಾ ಹಡಗುಗಳಲ್ಲಿ ರಡಾರುಗಳು, ಕಮ್ಯುನಿಕೇಷನ್ ಸಿಸ್ಟಮ್ಗಳು, ಸರ್ವೆಲೆನ್ಸ್ಗೆ ಬೇಕಾದ ವ್ಯವಸ್ಥೆಗಳು, ಹಾಗೆ ಒಂದಷ್ಟು ಆಯುಧಗಳನ್ನು ಕೂಡ ಜೋಡಿಸಲಾಗಿರುತ್ತೆ. ಅವರು ಸೈನಿಕರಲ್ಲ ಅನ್ನೋದು ನಿಜ, ಆದರೆ ಅವರಿಗೆ ಸ್ವಲ್ಪ ಮಟ್ಟದ ತರಬೇತಿ ಆಗಿರುತ್ತೆ. ಮತ್ತು ಆ ಮೀನುಗಾರರು PLA ಆದೇಶದ ಮೇರೆಗೆ ಸಮುದ್ರದಲ್ಲಿ ಕೆಲಸ ಮಾಡ್ತಾರೆ, ಸರ್ವೆಲೆನ್ಸ್ ಮಾಡ್ತಾರೆ. ಬೇಹುಗಾರಿಕೆಗೆ ಈ ಹಡಗುಗಳು ಬಳಕೆ ಆಗುತ್ತವೆ. ಇಂಥ ಲಕ್ಷಾಂತರ ಹಡಗುಗಳು ಚೈನಾದಲ್ಲಿರೋದ್ರಿಂದ ಅವುಗಳನ್ನು ಒಮ್ಮೆ ನೀರಿಗಿಳಿಸಿಬಿಟ್ರೆ ಶತ್ರುಗಳ ದೊಡ್ಡ ನೌಕಾಪಡೆಗಳು ಕೂಡ ಕನ್ಫ್ಯೂಷನ್ಗೆ ಬೀಳಬೇಕಾಗತ್ತೆ. ಇನ್ನು ದಕ್ಷಿಣ ಚೀನಾ ಸಾಗರ ಅಥವಾ ಪೂರ್ವ ಚೈನಾ ಸಾಗರದ ಯಾವುದೇ ಭಾಗದ ಜಲಗಡಿಗಳನ್ನು ಈ ಹಡಗುಗಳು ಪ್ರವೇಶ ಮಾಡಿ ಅಲ್ಲಿ ಜಾಸೂಸಿ ಮಾಡುವಾಗ ಅಕಸ್ಮಾತ್ ಆ ದೇಶಗಳ ನೌಕಾಪಡೆ ಅಥವಾ ಕೋಸ್ಟ್ ಗಾರ್ಡ್ಸ್ ಇವರ ಮೇಲೆ ಫೈರ್ ಮಾಡಿದರೆ, ಆ ದೋಣಿಗಳನ್ನು ಹೊಡೆದು ಹಾಕಿದರೆ ನಮ್ಮ ಮೀನುಗಾರರನ್ನು ಕೊಂದುಬಿಟ್ರು ಅಂತ ಚೈನಾ ದೊಡ್ಡ ಹಂಗಾಮ ಮಾಡೋದಕ್ಕೆ ನಿಂತ್ಕೊಳ್ಳುತ್ತೆ. ಆದರೆ ಇವುಗಳ ಮೂಲಕ ಏನೆಲ್ಲ ಮಾಡಿಸಬಹುದು ಅದೆಲ್ಲವನ್ನ ಚೈನಾ ಮಾಡಿಸ್ತಾ ಹೋಗುತ್ತೆ. ಅಗತ್ಯ ಬಿದ್ದರೆ ಅವರು ಶತ್ರು ದೇಶಗಳ ಹಡಗುಗಳ ಮೇಲೆ ಕೂಡ ದಾಳಿಗಳನ್ನು ಮಾಡ್ತಾರೆ. ಹೀಗಾಗಿನೇ ಇದನ್ನು ಮ್ಯಾರಿಟೈಮ್ ಮಿಲಿಷಿಯಾ ಅಂತ ಕರೆಯಲಾಗತ್ತೆ. ಈಗ ಈ ಮ್ಯಾರಿಟೈಮ್ ಮಿಲಿಷಿಯಾನ ಬಳಸ್ಕೊಂಡು ತೈವಾನ್ನ ಸುತ್ತ ಒಂದು ಸಣ್ಣ ಬ್ಯಾರಿಕೇಡ್ ಹಾಕಿ ಆತಂಕವನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಚೈನಾ ಇಲ್ಲಿ ಮಾಡಿದೆ. ಇನ್ನು ಈಗ ಇದ್ದಕ್ಕಿದ್ದ ಹಾಗೆ ಚೈನಾ ಯಾಕೆ ತೈವಾನ್ ಕಡೆ ಮುಖ ಮಾಡ್ತು? ಗೆಳೆಯರೆ, ಚೈನಾ ತೈವಾನನ್ನು ಆಕ್ರಮಿಸಿಕೊಂಡು ಬಿಡಬೇಕು ಅನ್ನೋ ಯೋಜನೆಯನ್ನು ಇಟ್ಟುಕೊಂಡಿರೋದು ನಿಮಗೆ ಗೊತ್ತಿದೆ. ಹಾಗೆ ಚೈನಾ ಹಾಗೂ ತೈವಾನ್ ನಡುವಿನ ಸಂಘರ್ಷ ಏನು ಅನ್ನೋದನ್ನು ಕೂಡ ಈ ಹಿಂದೆ ನಾನು ಹೇಳಿದ್ದೀನಿ. ಯಾವತ್ತಿದ್ರೂ ಅದು ನಮಗೆ ಸೇರಬೇಕು ಅಂತ ಚೈನಾದ ಆಡಳಿತ ಭಾವಿಸುತ್ತೆ. ಹಾಗೆ ಶಿ ಜಿನ್ಪಿಂಗ್ ಬಂದ ನಂತರ ತೈವಾನನ್ನು ಆದಷ್ಟು ಬೇಗ ಹಾಕೊಂಡು ಬಿಡಬೇಕು ಅನ್ನೋ ಪ್ರಯತ್ನಗಳು ಕೂಡ ಚೈನಾದ ಕಡೆಯಿಂದ ತೀವ್ರವಾಗಿ ನಡೀತಾ ಇವೆ. ಈ ನಿಟ್ಟಲ್ಲಿ ಚೈನಾ ಆಗಾಗ ಅಲ್ಲಿನ ವ್ಯವಸ್ಥೆಗಳನ್ನು, ತಯಾರಿಗಳನ್ನು, ತೈವಾನ್ನ ಪ್ರಿಪೇರ್ಡ್ನೆಸ್ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇರುತ್ತೆ. ಇಲ್ಲಿ ತೈವಾನ್ ಚೈನಾದ ಕೈಗೆ ಸಿಕ್ಕರೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಒಂದು ಇಡಿಯಾಗಿ ಅವರ ಕೈಗೆ ಸಿಗುತ್ತೆ ಅನ್ನೋದರ ಜೊತೆಗೆ ಪೆಸಿಫಿಕ್ ಸಮುದ್ರದಲ್ಲಿ ಚೈನಾಗೊಂದು ಸ್ಟ್ರಾಟಜಿಕ್ ಐಲ್ಯಾಂಡ್ ಸಿಕ್ಕಂತಾಗತ್ತೆ. ಹೀಗಾಗಿ ಚೈನಾ ತೈವಾನ್ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಇನ್ನು ಈಗ ಈ ಮುತ್ತಿಗೆಯ ಹಿಂದೆ ಮತ್ತು ನಾರ್ತ್ ಕೊರಿಯಾದ ಮಿಸೈಲ್ ಹಾರಿರೋದರ ಹಿಂದಿರೋದು ಒಂದೇ ಉದ್ದೇಶ, ಅದು ಇರಾನ್ಗೆ ನೆರವು. ಗೆಳೆಯರೆ, ಇಲ್ಲಿ ಇರಾನ್ ಜೊತೆಗಿನ ಯುದ್ಧ ಶುರುವಾದ ನಂತರ ಅಮೆರಿಕ ತನ್ನನ್ನು ತಾನು ಸಂಪೂರ್ಣವಾಗಿ ಆ ಸಂಘರ್ಷದಲ್ಲಿ ತೊಡಗಿಸಿಕೊಂಡಿದೆ. ಈಗ ದಕ್ಷಿಣ ಚೀನಾ ಸಾಗರದಲ್ಲಿನ ಒಂದಷ್ಟು ಆಯುಧಗಳನ್ನು ಕೂಡ ಅಮೆರಿಕ ಮಧ್ಯ ಏಷ್ಯಾಗೆ ತಗೊಂಡು ಹೋಗಿದೆ, ಮತ್ತಷ್ಟು ಆಯುಧಗಳನ್ನು ತಗೊಂಡು ಹೋಗ್ತಾ ಇದೆ. ಅಲ್ಲಿ USS ಅಬ್ರಹಾಂ ಲಿಂಕನ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಇತ್ತು. ಅದನ್ನ ಪೆಸಿಫಿಕ್ ನಿಂದ ನೇರವಾಗಿ ಮಧ್ಯಪ್ರಾಚ್ಯಕ್ಕೆ ರಿಡೈರೆಕ್ಟ್ ಮಾಡಲಾಯಿತು. ಜೊತೆಗೆ ತನ್ನ ಒಟ್ಟು ನೌಕಾ ಫ್ಲೀಟ್ ಏನಿದೆ ಅದರ ಸುಮಾರು 1/3 ಭಾಗದಷ್ಟನ್ನ ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ಕಳುಹಿಸಿಕೊಟ್ಟಿದೆ. ಇನ್ನು ಥಾಡ್, ಪ್ಯಾಟ್ರಿಯಾಟ್ ಮಿಸೈಲ್ ಸಿಸ್ಟಮ್ಗಳು, ಏರಿಯಲ್ ಟ್ಯಾಂಕರ್ಗಳು ಕೂಡ ಪೆಸಿಫಿಕ್, ಕೊರಿಯಾ, ಜಪಾನ್ನಿಂದ ಮಧ್ಯಪ್ರಾಚ್ಯದ ಕಡೆಗೆ ರಿಡೈರೆಕ್ಟ್ ಆಗ್ತಾ ಇವೆ. ಇಲ್ಲಿಂದ ಅಲ್ಲಿಗೆ ಹೆಚ್ಚು ಆಯುಧಗಳು ಹೋದಷ್ಟು ಅಮೆರಿಕದ ದಾಳಿಯ ತೀವ್ರತೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಇಲ್ಲಿ ಸೈನೋ ಪೆಸಿಫಿಕ್ ಭಾಗ ಶಾಂತವಾಗಿದ್ದಷ್ಟು ಅಮೆರಿಕ ಇಲ್ಲಿನ ಆಯುಧಗಳನ್ನ ಮಧ್ಯಪ್ರಾಚ್ಯದ ಕಡೆಗೆ ರಿಡೈರೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಇಲ್ಲಿ ತೈವಾನ್ ಹಾಗೂ ಜಪಾನ್ ವಿರುದ್ಧ ಏನೋ ಆಗುತ್ತೆ ಅನ್ನೋ ತರದ ಆತಂಕ ಸೃಷ್ಟಿಯಾದ್ರೆ ಅಲ್ಲಿನ ಅಮೆರಿಕದ ಮಿತ್ರ ಪಡೆಗಳು ಮತ್ತೆ ಅಮೆರಿಕದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡುತ್ತವೆ. ಆಗ ತೈವಾನನ್ನು ಕಾಪಾಡಿಕೊಳ್ಳೋದಕ್ಕೆ, ಜಪಾನ್ಗೆ ರಕ್ಷಣೆ ಕೊಡೋದಕ್ಕೆ ಅಮೆರಿಕ ಮತ್ತೆ ಪೆಸಿಫಿಕ್ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಲ್ಲಿಗೆ ಅಮೆರಿಕದ ಶಕ್ತಿ ಸಂಪೂರ್ಣವಾಗಿ ಇರಾನ್ನ ಕಡೆಗೆ ಕೇಂದ್ರೀಕೃತಗೊಳ್ಳದ ಹಾಗೆ ಅದನ್ನ ಡೈವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟ ಆಗಿಬಿಟ್ರೆ ಇರಾನ್ಗೆ ಅಲ್ಲೊಂದಷ್ಟು ಸಮಯಾವಕಾಶ ಸಿಕ್ಕಂತಾಗತ್ತೆ. ಇನ್ನು ಯುದ್ಧ ಬೇಗ ಮುಗಿಲಿಲ್ಲ ಅಂದ್ರೆ ಅಮೆರಿಕದ ರಿಸೋರ್ಸಸ್ ಕಡಿಮೆ ಆಗ್ತಾ ಹೋಗುತ್ತವೆ. ಅದರ ಲಾಭ ಚೈನಾ ಮತ್ತು ರಷ್ಯಾಗಳಿಗಾಗತ್ತೆ. ಇನ್ನು ಸದ್ಯಕ್ಕೆ ಖರ್ಗ್ ದ್ವೀಪದ ಮೇಲೆ ಅಮೆರಿಕ ಮಾಡಿರೋ ದಾಳಿ ಇದೆಯಲ್ಲ, ಅದರಿಂದ ಆತಂಕಕ್ಕೀಡಾಗ್ತಾ ಇರೋದು ಕೂಡ ಚೈನಾನೇ. ಯಾಕೆಂದ್ರೆ ಅಲ್ಲಿಂದ ಚೈನಾಗೆ ದೊಡ್ಡ ಪ್ರಮಾಣದ ತೈಲ ಸಾಗಾಟ ಆಗ್ತಾ ಇತ್ತು. ಈಗ ಅದರ ಮೇಲೆ ಮತ್ತಷ್ಟು ದಾಳಿಗಳಾದ್ರೆ ಆ ದ್ವೀಪ ಅಮೆರಿಕದ ಕೈಗೆ ಸಿಕ್ಕಿಬಿಟ್ರೆ ಚೈನಾದ ತೈಲ ಸರಬರಾಜು ನಿಲ್ಲೋ ಪರಿಸ್ಥಿತಿ ಬರುತ್ತೆ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಚೈನಾದ ಹಡಗುಗಳ ಸಂಚಾರಕ್ಕೆ ಇರಾನ್ ಸಮಸ್ಯೆ ಏನು ಮಾಡ್ತಾ ಇಲ್ಲ. IRGC ತನ್ನದೇ ಡಾರ್ಕ್ ಫ್ಲೀಟ್ ಮೂಲಕ ಚೈನಾದ ತೈಲ ಸಾಗಾಟವನ್ನು ಮಾಡ್ತಾ ಇದೆ. ಆದ್ರೆ ಅವರಿಗೆ ತೈಲಾನೇ ಅಲ್ಲಿಲ್ಲ ಅಂದ್ಬಿಟ್ರೆ ಎಲ್ಲಿಂದ ತಗೊಂಡು ಹೋಗ್ತಾರೆ? ಸೊ ಅಮೆರಿಕ ಮಾಡ್ತಾ ಇರೋ ಈ ದಾಳಿಗಳು
ಚೈನಾದ ತಲೆನೋವಿಗೆ ಕಾರಣ ಆಗ್ತಾ ಇವೆ. ಅದರ ಜೊತೆ ಇರಾನ್ಗೆ ಚೈನಾ ಸಹಾಯವನ್ನು ಕೂಡ ಮಾಡಬೇಕಾಗಿದೆ. ಸೊ ಈಗ ತೈವಾನ್ ಸಮೀಪ ಕಿರಿಕ್ ಮಾಡೋ ಮೂಲಕ ಅಮೆರಿಕಾದ ಗಮನವನ್ನು ಆ ಕಡೆಗೆ ಸ್ವಲ್ಪ ಡೈವರ್ಟ್ ಮಾಡಿ ಇರಾನ್ಗೆ ಉಸಿರಾಡೋದಕ್ಕೆ ಸಮಯ ಕೊಡೋ ಪ್ರಯತ್ನವನ್ನು ಚೈನಾ ಹಾಗೂ ಉತ್ತರ ಕೊರಿಯಾಗಳು ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಆದರೆ ಇದು ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಅಮೆರಿಕ ಮಾತ್ರ ಇರಾನ್ ಮೇಲಿನ ದಾಳಿಯನ್ನು ತೀವ್ರ ಪ್ರಮಾಣದಲ್ಲಿ ಮಾಡ್ತಲೇ ಇದೆ. ಅಲ್ಲಿ B-2, B-52 ಹಾಗೂ B-1 ಲ್ಯಾನ್ಸರ್ಗಳು ಕೂಡ ದಾಳಿಗೆ ನಿಂತರೆ ಅಂಡರ್ಗ್ರೌಂಡ್ ಫೆಸಿಲಿಟಿಗಳು ನಾಶ ಆಗುತ್ತವೆ. ಅಷ್ಟಾದರೆ ಇರಾನ್ ಆಯುಧಗಳನ್ನು ಹೊರತೆಗೆಯೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲಿಗೆ IRGC ಕೈ ಚೆಲ್ಲಬೇಕಾಗಿ ಬರುತ್ತೆ ಅನ್ನೋದು ಒಂದು ಥಿಯರಿ. ಆದರೆ ಯುದ್ಧ ಈಗಾಗಲೇ 2ನೇ ವಾರವನ್ನು ಮುಗಿಸಿ 3ನೇ ವಾರಕ್ಕೆ ಕಾಲಿಡ್ತಾ ಇದೆ. ಇನ್ನು ಎಷ್ಟು ದಿನ ಇದು ಹೀಗೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಚೈನಾ ಹಾಗೂ ಉತ್ತರ ಕೊರಿಯಾಗಳಿಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.